ಅಂತ 9 ಐಡಿಸ್ ಕ್ರಿಯೇಟ್ ಮಾಡ್ತೀನಿ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು. 9 ಐಡಿಸ್ ಮತ್ತೆ ನನ್ನ ತಮ್ಮಂದು ಕೂಡ ಕ್ರಿಯೇಟ್ ಆಗುತ್ತೆ. ಆಯ್ತು, ವರ್ಕ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನನ್ಗೆ 1.5 ತಿಂಗಳು ಎಕ್ಸಾಮ್ಸ್ ಎಲ್ಲ ಮುಗೀತು. ನಾನು ಫುಲ್ ನನ್ನ ಡೈರೆಕ್ಟ್ ಸೆಲ್ಲಿಂಗ್ ಒಂದು ಕಂಪನಿ, ಅದು ಸ್ಟಿಲ್ ಟುಡೇ ಇಟ್ ಈಸ್ ದೇರ್. ಇವತ್ತಿಗೂ ಕೂಡ ಅದು ಮಾರ್ಕೆಟ್ ಅಲ್ಲಿ ಬೇರೆ ಹೆಸರಲ್ಲಿ ಇವತ್ತು ನಡೀತಾ ಇದೆ. ಓಕೆ, ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗ ನನಗೆ 1.5 ತಿಂಗಳಾಗುತ್ತೆ, ನಂಗೆ ಜಾಬ್ ಆಫರ್ ಬರುತ್ತೆ. ಯಾಕಂದ್ರೆ MBA ಮುಗಿದ ತಕ್ಷಣ ಜಾಬ್ ಆಫರ್ ಬಂದ್ರೆ ಎಲ್ರಿಗೂ ಖುಷಿ ಅಲ್ವಾ. ಅವತ್ತಿಗೆ 9,000 ಸಂಬಳ ಬರುತ್ತೆ. 2006ನೇ ಇಸ್ವಿ ಅಂದ್ರೆ 9,000 ಅಂದ್ರೆ ಇಟ್ಸ್ ಎ ಗುಡ್ ಅಮೌಂಟ್. 9,000 ಸಂಬಳಕ್ಕೆ ನನಗೆ ಒಳ್ಳೆ ಕಂಪ್ನಿಲಿ ಆಫರ್ ಬರುತ್ತೆ. ನಾನು ಜಾಯಿನ್ ಕೂಡ ಆಗ್ತೀನಿ. ಯಾಕಂದ್ರೆ ಹೌದು, ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ. ಸರಿ, ನನ್ಗೆ ಹೈದರಾಬಾದ್ ಅಲ್ಲಿ ಒಂದು ಟ್ರೈನಿಂಗ್ ಆಗುತ್ತೆ. ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ನಾನು ಜಾಬ್ ಅಲ್ಲಿ ಮುಂದುವರಿತಾ ಇರ್ತೀನಿ. ನಾನು ಸಾಯಂಕಾಲ ಬಂದ ತಕ್ಷಣ ನಾನು ಬಿಡುವಿನ ವೇಳೆ ಬೇರೆ ಟೈಮ್ ಎಲ್ಲ ನಾನು ಡೆಡಿಕೇಟೆಡ್ ಆಗಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾನು ಇನ್ವಾಲ್ವ್ ಆಗಿರ್ತೀನಿ. ಹಾಗೆ ಮತ್ತೆ ಜಾಬ್ 2 ತಿಂಗಳು ಮಾಡ್ತೀನಿ. ಯಾಕೋ ಅನ್ಸುತ್ತೆ, ಇಲ್ಲ ನಾನು ಜಾಬ್ ಅಲ್ಲಿ ಇದ್ಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ನಾನು ಏನಾದ್ರೂ ಅಷ್ಟೊತ್ತಿಗೆ ಒಂದಷ್ಟು ಅರ್ಥ ಆಗ್ತಾ ಇರುತ್ತೆ, ಎಸ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಮ್ಗೆ ಫ್ಯೂಚರ್ ಇದೆ, ನಾವ್ ಇದನ್ನ ಕರಿಯರ್ ಆಗಿ ತಗೊಳ್ಬಹುದು ಅಂತ ಹೇಳಿ ಅಷ್ಟೊತ್ತಿಗೆ ನಾನು ಏನ್ ಮಾಡ್ತೀನಿ, ಫುಲ್ ಟೈಮ್ ಆಗಿ ರಿಸೈನ್ ಮಾಡ್ತೀನಿ. ಜಾಬ್ ನ ರಿಸೈನ್ ಮಾಡಿ ಫುಲ್ ಫ್ಲೆಡ್ಜ್ ಅಂತ ಹೇಳಿದ್ರೆ, ಇವತ್ತು ನಾ ಏನಾದ್ರೂ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವ್ ಏನಾದ್ರು ಒಂದು ಜ್ಞಾನವನ್ನ ಕಲ್ತಿದ್ದೀವಿ, ನಾನ್ ಕಲ್ತಿದ್ದೀನಿ, ಮತ್ತೆ ನಾನು ಜರ್ನಿ ಮುಂದುವರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲಿಂದ ಫುಲ್ ಫ್ಲೆಜ್ ಆಗಿ ಜರ್ನಿ ನಾನು ಡೈರೆಕ್ಟ್ ಸೆಲ್ಲಿಂಗ್ ಇಳಿದವನು. ಇವತ್ತಿಗೂ ಡೈರೆಕ್ಟ್ ಸೆಲ್ಲಿಂಗ್ ಎಲ್ಲ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ. ಅವತ್ತು ತುಂಬಾ ಕಲ್ತ್ವಿ. ಯಾವ ಲೆವೆಲ್ಗೆ ಅಂದ್ರೆ, ಅವತ್ತು ಟೆಕ್ನಾಲಜಿ ಇಲ್ಲ, ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಅಫ್ಕೋರ್ಸ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಇದ್ವಿ. ಒಳ್ಳೆ ರೆವಲ್ಯೂಷನ್ ಮಾಡಿದಂತ ಒಂದು ಕಂಪನಿ ಅಂತ ಹೇಳ್ಬೋದು ಅವತ್ತಿಗೆ. ಅವತ್ತು ಹೇಗೆ ಅಂತ ಹೇಳಿದ್ರೆ, ಈಗ ಅಮೌಂಟ್ ಡೆಪಾಸಿಟ್ ಮಾಡುವಾಗ ನಾವು ಈಗ ಏನ್ ಮಾಡ್ತೀವಿ, ಫೋನ್ ಪೇ, ಗೂಗಲ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಪಟ್ ಅಂತ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಗುತ್ತೆ ಕಂಪನಿ ಅಕೌಂಟ್ಗೆ. ಅವತ್ತು ನೆಟ್ ಬ್ಯಾಂಕಿಂಗ್ ಇಲ್ಲಿ ನೆಟ್ಟೇ ಇಲ್ಲ, ಇಂಟರ್ನೆಟ್ಟೇ ಇಲ್ಲ ಅವತ್ತು ಅನ್ಕೊಳ್ಳಿ. ಅಂದ್ರೆ ನಾವು ಲಾಗಿನ್ ಮಾಡುವಾಗ ಏನ್ ಮಾಡ್ತಾ ಇದ್ವಿ, ಸೈಬರ್ ಕೆಫೆಗೆ ಹೋಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಡೇಟಾ ಬೇಸ್ ತಗೊಂಡು ಹೋಗಿ ಲಾಗಿನ್ ಮಾಡ್ತಾ ಇದ್ವಿ. ಆ ರೀತಿ ಇದ್ದಂತ ಒಂದು ಕಾಲ ಅದು. ಅವತ್ತು ನಾವು ಅಮೌಂಟ್ ಯಾರೋ ಕ್ಯಾಶ್ ಕೊಡ್ತಾ ಇದ್ರು, ಅವ್ರ ಹೆಸರಲ್ಲಿ ಡಿಡಿ, ಅವತ್ತು ಕಂಪನಿಗೆ ನಾವು ಡಿಡಿ ತೆಗಿತಾ ಇದ್ವಿ. ಡಿಡಿ ತಕೊಂಡು ಆ ಡಿಡಿಯನ್ನ ಕಮಿಷನ್, ಕೆಲವು ಸರಿ ಕಮಿಷನ್ ನಾವೇ ಕೈಯಿಂದ ಹಾಕಿ ಪೇ ಮಾಡ್ತಾ ಇದ್ವಿ. ಕಮಿಷನ್ ಕೇಳ್ತಾರಲ್ಲ, ಅದನ್ನ ಮತ್ತೆ ಅಪ್ಲಿಕೇಶನ್ ಫಿಲ್ ಮಾಡಿ ಮತ್ತೆ ಲಾಗಿನ್ ಮಾಡಿರ್ತಾ ಇದ್ವಿ. ರೆಡ್ ಐಡಿ ಆಗಿರ್ತಾ ಇತ್ತು. ಮತ್ತೆ ನಾವು ಆಫೀಸಿಗೆ ಕೊಟ್ಟು ಗ್ರೀನ್ ಮಾಡಿ ಮತ್ತೆ ಈ ತರ ಜರ್ನಿ ಸ್ಟಾರ್ಟ್ ಆಗ್ತಾ ಇತ್ತು. ಅಂದ್ರೆ ಟೆಕ್ನಾಲಜಿ ಇಲ್ಲ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ನಮ್ಮ ಟೀಮಲ್ಲಿ ಎಲ್ಲ ಇದೆ, ಎಲ್ಲ ಸೌಕರ್ಯನೂ ಇದೆ. ಸ್ಟಿಲ್ ನಾವ್ ಏನ್ ಮಾಡ್ತಾ ಇದೀವಿ, ಇನ್ನೂ ಯೋಚನೆ ಮಾಡ್ತಿರ್ತೀವಿ ಅಲ್ವಾ. ಮತ್ತೆ ಪ್ರಾಡಕ್ಟ್ ನಾವು ಕಸ್ಟಮರ್ ತಲುಪಿಸ್ಬೇಕಾದ್ರೆ ಅವತ್ತು ಕೊರಿಯರ್ ಇಲ್ಲ, ಯಾವುದೇ ರೀತಿ ನಮಗೆ ಸಂಪರ್ಕ ಇಲ್ಲ. ನಾವು ಪ್ರಾಡಕ್ಟ್ ಅನ್ನ ಬೆಂಗಳೂರಿಗೆ ಬಂದು ಒತ್ಕೊಂಡು ಹೋಗ್ತಾ ಇದೀವಿ. ಲಿಟ್ರಲಿ ತಲೆ ಮೇಲೆ ಒತ್ಕೊಂಡು ಪ್ರಾಡಕ್ಟ್ ಅನ್ನ ಬಸ್ಗೆ ಹಾಕೊಂಡು ಕಸ್ಟಮರ್ ಮನೆಗೆ ಹೋಗಿ ತಲುಪಿಸ್ತಾ ಇದ್ವಿ. ಈ ರೀತಿಯಾದಂತ ಒಂದು ಅನುಭವ ನನ್ಗಾಗಿದೆ. ಅಷ್ಟು ಡೆಡಿಕೇಟೆಡ್ ಆಗಿ ನಿಂತ್ಕೊಂಡ್ವಿ. ಮತ್ತೆ ಕಂಪನಿಯಿಂದ ಇನ್ಕಮ್ ಬರ್ತಾ ಇತ್ತು, ಪೇಮೆಂಟ್ ಬರ್ತಾ ಇತ್ತು. ಅದು ಇವತ್ತು ನೋಡಿ ಹೆಂಗೆ ನಮ್ ಸಾಗರ್ ಸರ್ ತುಂಬಾ ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ. ನಮ್ ಡೈರೆಕ್ಟ್ ಆಗಿ ಕಂಪನಿಯಿಂದ ನಮ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಕರೆಕ್ಟಾ. ಆದ್ರೆ ಅವಾಗ ಹೇಗಿರ್ತಾ ಇತ್ತು, ಮನೆಗ್ ಚೆಕ್ ಬರ್ತಾ ಇತ್ತು. ಕಂಪನಿ ಏನ್ ಮಾಡ್ತಾ ಇತ್ತು, ಮನೆಗ್ ಚೆಕ್ ಕಳಿಸ್ತಾ ಇತ್ತು. ಪೋಸ್ಟ್ ಅಲ್ಲಿ ಚೆಕ್ ಬರೋದು, ವಾರಕ್ಕೊಂದ್ಸರಿ ಚೆಕ್ ಬರೋದು. ಮತ್ತೆ ನಾವು ಅದನ್ನ ತೆಗೆದು ಮತ್ತೆ ನಮ್ ಬ್ಯಾಂಕ್ ಅಕೌಂಟ್ಗೆ ಹಾಕಿ ನಮಗ್ ಬರೋ ಅಷ್ಟ್ರಲ್ಲಿ ಇನ್ನೊಂದು ವಾರ ತಗೊಳ್ತಾ ಇತ್ತು. ಕೆಲವು ಸರಿ ಬ್ಯಾಂಕ್ ರಜೆ ಇದೆ ಅಂದ್ರೆ ಇನ್ನು 10 ದಿವಸ ತಗೊಳ್ತಾ ಇತ್ತು. ಆ ಚೆಕ್ ಲೀಫ್ ನಾವು ಕೆಳಗಡೆ ಕೌಂಟರ್ ಫೈಲ್ ಬರುತ್ತಲ್ಲ, ಆ ಕೌಂಟರ್ ಫೈಲ್ ತಗೊಂಡು ನಾವು ಒಂದು ಇದು ಮಾಡ್ತಾ ಇದ್ವಿ, ಏನು ಒಂದು ಫೈಲ್ ಇಟ್ಕೊಳ್ತಾ ಇದ್ವಿ ಪ್ರತಿ ಸರಿ. ಅದನ್ನ ನಾವು ಟೂಲ್ ಕಿಟ್ ಆಗಿ ಮಾರ್ಕೆಟ್ ಅಲ್ಲಿ ಬಳಸ್ತಾ ಇದ್ವಿ. ಸುಮಾರು 3 ವರ್ಷ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದೆ. ಯಾಕಂದ್ರೆ ಅವತ್ತು ಕಲಿತಾ ಇದ್ವಿ, ಅದಷ್ಟೇ ನಮ್ಗೆ ಹೊಸ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಗೆ. ಯಾಕಂದ್ರೆ ಟೀಮ್ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಹೇಳೋದಕ್ಕೆ, ನಮ್ಗೆ ಟೀಮ್ ಅಂದ್ರೆ ನಮಗೆ ಸಪೋರ್ಟಿವ್ ಆದಂತ ಒಂದು ಟೀಮ್ ಸಿಕ್ಕಿರ್ಲಿಲ್ಲ. ಅಂದ್ರೆ ಟೀಮ್ ಇತ್ತು, ಬಟ್ ತುಂಬಾ ಸಪೋರ್ಟಿವ್ ಆಗಿರ್ಲಿಲ್ಲ, ಮತ್ತೆ ತುಂಬಾ ಎಜುಕೇಶನ್ ಕೊಡುವಂತ ಟೀಮ್ ಅದಾಗಿರ್ಲಿಲ್ಲ. ಹಾಗಾಗಿ ನನ್ಗೆಲ್ಲ ಇವತ್ತು ತುಂಬಾ ನನಗೆ ಅದು ಫೀಲ್ ಆಗ್ತಾ ಇರುತ್ತೆ. ಯಾಕಂದ್ರೆ ಇವತ್ತು ನಮ್ಮ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅದ್ಭುತವಾದಂತ ವ್ಯವಸ್ಥೆ ಸಿಕ್ಕಿದೆ. ಆ ವ್ಯವಸ್ಥೆ ನಾವು ಯೂಸ್ ಮಾಡಿ ಯಾವ ಲೆವೆಲ್ ಬೆಳಿಬಹುದು. ಅವತ್ತು ನಮ್ಗೆ ಆತರ ವ್ಯವಸ್ಥೆ ಇರ್ಲಿಲ್ಲ. ಸ್ವತಃ ನಾವೇ ಹೋಗ್ತಾ ಇದ್ವಿ, ಫೀಲ್ಡ್ಗೆ ಓಡಾಡ್ತಾ ಇದ್ವಿ. ಮತ್ತೆ ಅವತ್ತು ನಾವು ಲ್ಯಾಪ್ಟಾಪ್ ನ ಬಜಾಜ್ ಫೈನಾನ್ಸ್ ಅಲ್ಲಿ ಒಂದು ಲೋನ್ಗೆ ಲ್ಯಾಪ್ಟಾಪ್ ನ ತಗೊಂಡಿತ್ತು. ಪ್ರತಿಯೊಂದು ಪ್ರೆಸೆಂಟೇಶನ್ ನಾವು ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತಾ ಇದ್ವಿ. ಪ್ರತಿಯೊಂದು ಒಬ್ಬರಿಗೆ 1-to-1 ಪ್ರೆಸೆಂಟೇಶನ್ ಕೊಡುವಾಗ ಲ್ಯಾಪ್ಟಾಪ್ ಅಲ್ಲೇ ನಾವು ಪ್ರೆಸೆಂಟೇಶನ್ ತೋರಿಸ್ತಾ ಇದ್ವಿ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಇನ್ಕಮ್ ನಮಗೆ ಬರ್ತಾ ಇತ್ತು, ಅಷ್ಟ್ರ ಮಟ್ಟಿಗೆ ನಮಗೆ ಸಾಕಾಗ್ತಾ ಇರ್ಲಿಲ್ಲ. ಕೊನೆಗೆ ನಾವು 3 ವರ್ಷ ಆದ ನಂತರ ನಾನೊಂದು ಡಿಸಿಷನ್ ತಗೊಳ್ತೀನಿ, ಇಲ್ಲ ನಾನು ಏನಾದ್ರು ಮಾಡಿ ಮತ್ತೆ ಜಾಬ್ಗೆ ಹೋಗ್ಬಿಡೋಣ ಅಂತೇಳಿ ನಾನು ಮತ್ತೆ ನನ್ನ ಕರಿಯರ್ ಸ್ಟಾರ್ಟ್ ಮಾಡ್ತೀನಿ. ನಾನು MBA ಮೇಲೆ ಮತ್ತೆ ನಾನು ಜಾಬ್ಗೆ ಹೋಗ್ತೀನಿ. ಪ್ರತಿಷ್ಠಿತ ಕಂಪನಿಗಳಲ್ಲಿ ಆಲ್ಮೋಸ್ಟ್ ಕೆಲಸ ಮಾಡ್ತೀನಿ. ರೀಜನಲ್ ಮ್ಯಾನೇಜರ್ ಆಗಿ, ರೀಜನಲ್ ಹೆಡ್ ಆಗಿ, ಲಾಜಿಸ್ಟಿಕ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ.
ತುಂಬಾ ಫೇಮಸ್ ಕಂಪ್ನೀಸ್ ಲೈಕ್ ಫೆಡೆಕ್ಸ್ ಅಂತ ಇದೆ, ಕೆಲವಾರು ಕಂಪ್ನಿಗಳಿದೆ ಪ್ರತಿಷ್ಠಿತ. ಅಲ್ಲೂ ನಮ್ಗೆ ಅನುಭವ ಆಗುತ್ತೆ, ಯಾಕಂದ್ರೆ ಮ್ಯಾನೇಜಿಂಗ್ ಸ್ಕಿಲ್ಸ್ ಅಂತ ಬರುತ್ತೆ. ಈಗ ಟೀಮ್ ಮ್ಯಾನೇಜ್ಮೆಂಟ್, ಅಲ್ಲೂ ನಾವು ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಹೇಗೆ ನಾವು ಟೀಮ್ ನ ಮ್ಯಾನೇಜ್ ಮಾಡಿ ಅಲ್ಲೂ ಬಿಸ್ನೆಸ್ ತೆಗಿತಾ ಇದ್ವಿ, ಅದ್ರ ಕಂಪನಿಲಿ ಕೆಲಸ ಮಾಡ್ತಾ ಇದ್ವಿ. ನನಗೆ ಮೋರ್ ದೆನ್ 1 lakh+ ಸ್ಯಾಲ್ರಿನೂ ಕೂಡ ಬರ್ತಾ ಇತ್ತು ಅಂತ ಸಂದರ್ಭದಲ್ಲಿ. ಅದಾದ ನಂತರ ಅದ್ರ ಜೊತೆನಲ್ಲಿ ನಾನು ಒಂದು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಜ್ಞಾನ ಭಾರತಿ ಕಂಪ್ಯೂಟರ್ ಅಕಾಡೆಮಿ ಅಂತೇಳಿ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ, ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೂಡ. ಅಲ್ಲೂ ಅಷ್ಟೇನೆ ಬಹಳಷ್ಟು ಸುಸಜ್ಜಿತವಾಗಿ ಇರುತ್ತೆ, ಕಂಪ್ಯೂಟರ್ ಲ್ಯಾಬ್ಸ್ ಆಗಿರ್ಬೋದು. ಮತ್ತೆ ಜ್ಞಾನ ಭಾರತಿ ಇಂಗ್ಲಿಷ್ ಅಕಾಡೆಮಿ ಅಂತ ಹೇಳಿ ಇಂಗ್ಲಿಷ್ ಅಕಾಡೆಮಿನ ಕೂಡ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ನಮ್ಮ ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ರು. ನಾನು ಪ್ಯಾರಲಲ್ ಆಗಿ ಜಾಬ್ ಮತ್ತೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ನಂತರ ಅಲ್ಲಿ ನನ್ಗೆ ಒಳ್ಳೆ ಅವಕಾಶ ಅದು, ಯಾಕಂತ ಹೇಳಿದ್ರೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಆಗಿದೆ. ಅವರು ಎಲ್ಲ ಈಗ್ಲೂ ಕೂಡ ನೆನ್ಸ್ಕೊಳ್ತಿರ್ತಾರೆ, ಹಲವಾರು ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದಾರೆ. ಮತ್ತೆ ಸ್ಪೋಕನ್ ಇಂಗ್ಲಿಷ್ ಟ್ಯೂಟರ್ ಆಗಿ ತುಂಬಾ ಸಕ್ಸಸ್ಫುಲ್ ಬ್ಯಾಚಸ್ ನ ಕಂಪ್ಲೀಟ್ ಮಾಡಿದ್ವಿ. ಅದ್ರ ಜೊತೆನಲ್ಲೇ ಸ್ಕೂಲ್ ಮತ್ತೆ ಕಾಲೇಜಸ್ ಹೋಗಿ ಸ್ಪೋಕನ್ ಇಂಗ್ಲಿಷ್ ಟ್ರೈನಿಂಗ್ಸ್ ಆಗಿರ್ಬೋದು, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಆಗಿರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಆಗಿರ್ಬೋದು. ಮತ್ತೆ ಮಕ್ಕಳಿಗೆ ಈ ಫೈನಲ್ ಎಕ್ಸಾಮ್ಸ್ ಅಂದ್ರೆ ಯಾರೆಲ್ಲ 10th ಅಲ್ಲಿ ಇರ್ತಾರೆ, ಪಬ್ಲಿಕ್ ಎಕ್ಸಾಮ್ಸ್ ಫೇಸ್ ಮಾಡ್ತಾ ಇರ್ತಾರೆ, ಸೆಕೆಂಡ್ PUC ಎಕ್ಸಾಮ್ಸ್ಗೆ, ಅವ್ರಿಗೆಲ್ಲ ಹೇಗೆ ಸ್ಟಡಿ ಟಿಪ್ಸ್ ಅಂತ ಬರುತ್ತೆ. ಈ ತರ ಹಲವಾರು ವಿಚಾರಗಳನ್ನ ವಾಲಂಟಿಯರ್ ಆಗಿ, ಯಾವುದೇ ರೀತಿ ನಾನು ರೆಮ್ಯುನರೇಷನ್ ಕೂಡ ತಗೊಳ್ತಾ ಇರಲ್ಲ. ಎಷ್ಟೋ ಸರ್ ಕಾಲೇಜಿಂದ ರೆಮ್ಯುನರೇಷನ್ ಕೊಡಕ್ ಬಂದ್ರು, ಅಲ್ಲೇ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಸರ್ ಕೊಡಿ ದಯವಿಟ್ಟು ಅಂತ ಹೇಳಿ ರೆಮ್ಯುನರೇಷನ್ ತಗೊಳ್ತಾ ಇಟ್ಸ್ ವಾಲಂಟರಿ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಈ ರೀತಿ ಜರ್ನಿ ಸ್ಟಾರ್ಟ್ ಆಯ್ತು. ನಂತರ ನನಗೆ 2016ರಲ್ಲಿ ನನ್ಗೆ ಒಂದು ಅವಕಾಶ ಬರುತ್ತೆ, ಮತ್ತೆ ನಾನು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮುಂದುವರಿಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ನನ್ಗೇನ್ ಅನಿಸ್ತಾ ಗೊತ್ತಿಲ್ಲ, ಯಾಕಂದ್ರೆ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಅಷ್ಟೊತ್ತಿಗೆ ನಮ್ಗೆ ಆಗೋಗಿತ್ತು. ಹೆಂಗಂದ್ರೆ ಕಾರ್ಪೊರೇಟ್ ಎಲ್ಲ ಹೇಳ್ತಾರೆ, ಕಾರ್ಪೊರೇಟ್ ಅಲ್ಲಿ ಬಹಳಷ್ಟು ವರ್ಷಗಟ್ಲೆ ಕೆಲಸ ಮಾಡಿ ಅಲ್ಲಿ ಎಲ್ಲಾ ರೀತಿ ಇದಂತ ಅಂದ್ರೆ ಹೋಗ್ತಾ ಹೈಯರ್ ರ್ಯಾಂಕ್ ಹೋದಷ್ಟು, ಹೈಯರ್ ಡೆಸಿಗ್ನೇಷನ್ ಹೋದಷ್ಟು ಪ್ರೆಷರ್ಸ್ ಜಾಸ್ತಿ ಇರುತ್ತೆ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ. ಆ ರೀತಿಯಾದಂತ ಒಂದು ಪ್ರೆಷರ್, ಒತ್ತಡದ ಜೀವನ ಶುರು ಆಯ್ತು. ಸಂಬಳ ಚೆನ್ನಾಗಿತ್ತು, ಬಟ್ ಒತ್ತಡ ಶುರು ಆಯ್ತು ನನಗನ್ಸುತ್ತೆ. ಆಮೇಲೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನನ್ಗೊಂದು ಅವಕಾಶ ಬರುತ್ತೆ, ಮತ್ತೆ ನಾನು ಡೈರೆಕ್ಟ್ ಸೆಲ್ಲಿಂಗಿಗೆ ವಾಪಸ್ ಪಾದಾರ್ಪಣೆ ಮಾಡ್ತೀನಿ. ಆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅವತ್ತು ನಾನು ಡಿಸಿಷನ್ ತಗೊಂಡಂತದ್ದು, ಇವತ್ವರೆಗೂ ನಾನು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೇ ಇದ್ದೀನಿ, ಮುಂದುವರಿತಾ ಇದ್ದೀನಿ. ಸುಮಾರು ಒಂದು ಇದುವರೆಗೂ ಫುಲ್ ಟೈಮ್ ಅಂತ ನೋಡಿದಾಗ 14ನೇ ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಮಾಡಿ ಕಾರ್ಪೊರೇಟ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಡೈರೆಕ್ಟ್ ಸೆಲ್ಲಿಂಗ್ ಬಂತು. ಯಾವಾಗ ನನಗೆ ಇನ್ಕಮ್ ನನ್ನ ಸಂಬಳಕ್ಕಿಂತ ಜಾಸ್ತಿ ಬಂತು, ಯಾವ ರೀತಿ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ, ಆಲ್ಮೋಸ್ಟ್ ನಾನು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇರುವಾಗ ನನ್ಗೆ ಆಲ್ಮೋಸ್ಟ್ ಬ್ಯಾಲೆನ್ಸ್ ಮಾಡ್ಬೋದಾಗಿತ್ತು ನಾನು, ಯಾಕಂದ್ರೆ ಆಫೀಸಲ್ಲಿ ಕೂರುವಂತ ಪ್ರಮೇಯ ಇರ್ಲಿಲ್ಲ. ಹಾಗಾಗಿ ನನ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಕೂಡ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ, ನಾನು ಆಫೀಸ್ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಜೊತೆಗೆ ನಂದು ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಜಾಯ್ನ್ ಆಗಿ, ನನ್ 4-5 ಮಂತ್ಸ್ಗೆ ನಂದು ಏನ್ ಲಕ್ಷ+ ಸ್ಯಾಲ್ರಿ ಇತ್ತು ಅದನ್ನು ಕೂಡ ದಾಟಿ ನನ್ನ ಇನ್ಕಮ್ ಬಂತು. ಅವತ್ ನಾನು ಡಿಸೈಡ್ ಮಾಡಿದೆ, ಇಲ್ಲ ನಾನು ಡೈರೆಕ್ಟ್ ಸೆಲ್ಲಿಂಗ್ ನ ಕರಿಯರ್ ಆಗಿ ತಗೊಳ್ಬೇಕು. ಯಾಕೆ ಇನ್ನೊಬ್ರು ಕೈ ಕೆಳಗಡೆ ದುಡಿಬೇಕು, ಯಾಕೆ ಒಬ್ರು ಬಾಸ್ ಏನ್ ಹೇಳ್ತಾರಲ್ಲ, ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಹೇಳ್ತೀವಿ, ನೋ ಲಾಸ್ ನೋ ಬಾಸ್, ಬಿ ಯುವರ್ ಓನ್ ಬಾಸ್ ಅಂತ. ಹಂಗೆ ನಮ್ಗಿಲ್ಲಿ ಯಾವ ಲಾಸು ಇಲ್ಲ, ಯಾವ ಬಾಸು ಇಲ್ಲ, ನಮಗ್ ನಾವೇ ಬಾಸ್ ಆಗ್ಬೋದು, ಬೇರೆ ಬಾಸ್ ಕೆಳಗಡೆ ಯಾಕೆ ವರ್ಕ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿ ಫುಲ್ ಫ್ಲೆಡ್ಜ್ ಅಲ್ಲಿ ನಿಂತ್ಕೊಂಡು ಅಲ್ಲೂ ನಂತರ ಒಳ್ಳೆ ಜರ್ನಿ ಆಗುತ್ತೆ. ಅದಾದ ನಂತರ ಈಗ ನಾನು ಐಬರ್ಟ್ರಮ್ ಜರ್ನಿ ಹೇಳ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ 2.5 ವರ್ಷ ಆಯ್ತು. ನಾನು ಇಲ್ಲಿ ನಮ್ಮ ಗೊತ್ತಿರೋಂಗೆ ಗ್ರೇಟ್ ಲೀಡರ್ ಫೌಂಡರ್ ಯಶೋಧರ್ ಜೈನ್ ಸರ್ ಅವ್ರನ್ನ ನಾನು ಸಂಪರ್ಕ ಮಾಡ್ತೀನಿ. ಯಾಕಂದ್ರೆ ಯಶೋಧರ್ ಜೈನ್ ಸರ್, ನಿಸಾರ್ ಸರ್, ದಿನಕರ್ ಸರ್, ನಾವೆಲ್ಲರೂ 3 ಜನ ಆಲ್ಮೋಸ್ಟ್ ಒಂದು 9-10 ವರ್ಷದಿಂದ ನಾವು ನೋಡ್ಕೊಂಡು ಬಂದವರು, ಒಬ್ರಿಗೊಬ್ರು ಪರಿಚಯ. ತುಂಬಾ ಖುಷಿ ಆಗುತ್ತೆ, ಆ ಫೀಲ್ ಯಾವತ್ತೂ ಇದೆ ನನಗಿಲ್ಲಿ. ನಮ್ಗೆ ಅವರು ಅಂದ್ರೆ ಹೊಸಬ್ರು ಅನ್ಸ್ತಾ ಇಲ್ಲ, ಅವ್ರು ನಮ್ಗೆ ವೆಲ್ ನೋನ್ ಪರ್ಸನ್ಸ್, ಇಟ್ಸ್ ಗ್ರೇಟ್ ಲೀಡರ್ಸ್. ಹಾಗಾಗಿ ಒಂದು ಫೈನ್ ಡೇ ನಾನು ಯಶೋಧರ್ ಜೈನ್ ಸರ್ನ ಮೈಸೂರಲ್ಲೇ ಸಂಪರ್ಕ ಮಾಡ್ತೀನಿ. ಕಂಪನಿ ಚೆನ್ನಾಗಿದೆ ಅಂತ ನಂಗೆ ಗೊತ್ತಿತ್ತು. ನಾನೇನ್ ಮಾಡ್ತೀನಿ, ಯಶೋಧರ್ ಜೈನ್ ಸರ್ಗೆ, ಸರ್ ಒಂದ್ಸರಿ ಸಿಗೋಣ ಅಂತ. ಆಯ್ತು, ಅವ್ರು ಮೈಸೂರಲ್ಲಿ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ, ಒಂದ್ಸರಿ ಸಿಗ್ತೀವಿ, ಕೂತ್ಕೊಂಡು ಮಾತಾಡ್ತೀವಿ. ಆಯ್ತು, ಜರ್ನಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಕೂತ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ಜರ್ನಿ ಆಯ್ತು, ರಿಯಲಿ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವ್ ಏನಿವ ಡೈರೆಕ್ಟ್ ಸೆಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಆ ಎಕ್ಸ್ಪೀರಿಯನ್ಸ್ ಮತ್ತೆ ನಮ್ಮ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂಥ ಸಿಸ್ಟಮ್ ಮತ್ತೆ ನಮ್ಮ ಫೌಂಡರ್ ಸಲಹೆಗಳನ್ನೆಲ್ಲ ನಾವು ಇನ್ವಾಲ್ವ್ ಮಾಡ್ತಾ ಇವತ್ತು ಒಂದು ಒಳ್ಳೆ ಟೀಮ್ ಅನ್ನ ಫಾರ್ಮೇಶನ್ ಮಾಡಿದ್ವಿ. ಆಲ್ಮೋಸ್ಟ್ ಕರ್ನಾಟಕ ಇವತ್ತು ಎಲ್ಲ ಕಡೆ ನಮ್ಮ ಟೀಮ್ ಇವತ್ತು ಇದೆ ಅಂತ ಹೇಳಕ್ ಬಹಳ ಖುಷಿ ಆಗುತ್ತೆ. ಡೇ 1 ಇಂದನು ನನ್ನ ಜೊತೆ ಸಾಥ್ ಕೊಟ್ಟಂತ ವ್ಯಕ್ತಿಗಳು ನಮ್ಮ ಶರೀಫ್ ಸರ್ ಮತ್ತೆ ನಮ್ಮ ಲೋಕೇಶ್ ಸರ್ಗೆ ಈ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತೀನಿ. ತೀರಾ ಅಂದ್ರೆ ನನಗೆ ಕಷ್ಟ ಅಂತ ಅನ್ಸಿಲ್ಲ ಇವತ್ತಂದ್ರೆ. ನಮ್ಗೆ ಪರಿಸ್ಥಿತಿ ಯಾವತ್ತು ಕಷ್ಟದ ಪರಿಸ್ಥಿತಿಗಳನ್ನ ನಾನು ನೋಡಿಲ್ಲ ಆಕ್ಚುಲಿ. ಬಟ್ ನನಗೊಂದೇ ಇರೋದು, ಅಫ್ಕೋರ್ಸ್ ನಮ್ ಜೀವನ ನಾವು ನಡೆಸಲೇಬೇಕು, ಎಲ್ರಿಗೂ ಕನಸುಗಳಿದೆ, ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂದ ಮಾತ್ರ ಸಾಧ್ಯ ಇದೆ. ಇವತ್ತು ನೀವು 1 ಲಕ್ಷ ಸಂಬಳ ತಗೊಂಡ್ರು ಮಾರ್ಕೆಟ್ ಅಲ್ಲಿ ನಿಮ್ಗೆ ಅದು ಇವತ್ತು ಇರೋಕಂತ ಖರ್ಚುಗಳಿಗೆ, ಕಾಸ್ಟ್ ಆಫ್ ಲಿವಿಂಗ್ ಅದು ಕಡಿಮೆನೆ. 2 ಮಕ್ಕಳನ್ನ ಸಾಕಿ ನೀವೇನಾದ್ರೂ ಬಾಡಿಗೆ ಮನೇಲಿ ನೀವು ಸಂಸಾರ ಮಾಡ್ಕೊಂಡು
ಮಕ್ಕಳನ್ನ ಓದಿಸ್ಕೊಂಡು ಮಕ್ಳು ಮನೆ ಖರ್ಚನ್ನ ನಿಭಾಯಿಸ್ತಾ ನೀವೇನಾದ್ರೂ ಮಾಡ್ಬೇಕಂದ್ರೆ ಅದು ಕಡಿಮೆ ಆಗುತ್ತೆ. ಬಟ್ ನಾನ್ ಕಂಡಂತದ್ದು ಈ ಬಯೋಟ್ರಮ್ ಅಲ್ಲಿ ದಿ ಬೆಸ್ಟ್ ಪ್ರಾಡಕ್ಟ್. ಯಾಕೆ ನಾವು ಎಕ್ಸ್ಪೀರಿಯನ್ಸ್ ನೋಡಿದ್ವಿ, ಹಲವಾರು ನೋಡಿದ್ವಿ. ಅಂದ್ರೆ ನಾವು ಕಂಪ್ನಿಗಳು ಇನ್ವಾಲ್ವ್ ಆಗಿರೋದು ವೆರಿ ಬೆರಳೆಣಿಕೆ 1 or 2 ಅಷ್ಟೇ. ಆದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಇದೆ, ಏನೆಲ್ಲ ಇದೆ ಅಂತ ನಮ್ಗೆ ಗೊತ್ತಿದೆ, ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ. ಆದ್ರೆ ದಿ ಬೆಸ್ಟ್ ಕಂಪನಿ ಈ ಬಯೋಟ್ರಿಯಂ. ಇವತ್ತು ನಾವು ಕಣ್ಣಿಗೆ ಹೊತ್ಕೊಂಡ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ನಾನಂತೂ ಈ ಬಯೋಟ್ರಿಯಂ ನ ಕಣ್ಣಿಗೆ ಹೊತ್ಕೊಂಡಿದ್ದೀನಿ. ನನಗೆ ನಿಜವಾಗ್ಲೂ ಇದು ಒಂದು ಏನ್ ಹೇಳ್ತೀವಿ, ಮತ್ತೆ ಒಂದು ಪುನರ್ಜೀವನ ಕೊಟ್ಟಂತ ಒಂದು ಕಂಪನಿ ಈ ಬಯೋಟ್ರಿಯಂ. ನಾನು ಸಾಗರ್ ಸರ್ಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಒಂದೇ, ನನಗೆ ಪ್ರಾಡಕ್ಟ್ ಒಂದ್ಸರಿ ಫಸ್ಟ್ ಟೈಮ್ ನೋಡಿದಾಗ ಒಂದ್ಸರಿ ನಂಗೂ ಡೌಟ್ ಆಯ್ತು, ಈ ಪ್ರಾಡಕ್ಟ್ ಕೆಲಸ ಮಾಡುತ್ತಾ ಅಂತ. ನಾನು ಸೈನ್ಸ್ ಸ್ಟೂಡೆಂಟ್, ಆದ್ರೆ ನಾನು ಮ್ಯಾಗ್ನೆಟಿಸಮ್ ಬಗ್ಗೆ ಓದಿರ್ಲಿಲ್ಲ. ಏನೋ ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಂಡಿದ್ವಿ ಅಷ್ಟೇ, ಬಿಟ್ರೆ ಈ ರೀತಿ ಮ್ಯಾಗ್ನೆಟ್ ಈ ರೀತಿ ವರ್ಕ್ ಆಗುತ್ತಾ ಅಂತ ಸ್ಟಾರ್ಟಿಂಗ್ ಪ್ರಾಡಕ್ಟ್ ನೋಡಿದಾಗ ನನಗೂ ಡೌಟ್ ಆಯ್ತು, ಇದು ಆಗತ್ತಾ ಈ ಪ್ರಾಡಕ್ಟ್ ಅಲ್ಲಿ ಅಂತ. ನಾನೇನ್ ಮಾಡಿದೆ, ಆಯ್ತು ಒಂದ್ ಪ್ರಾಡಕ್ಟ್ ಸರ್ ಮುಖಾಂತರ ತಗೊಂಡ್ ಮನೆಯವ್ರಿಗೆಲ್ಲ, ಮನೆಯವ್ರ ಮೈಗ್ರೇನ್ ಇತ್ತು ಮಿಸಸ್ಗೆ ಎಲ್ಲ ಕೊಟ್ವಿ. ಅದು ಚೆನ್ನಾಗಾಯ್ತು. ಮತ್ ನನ್ಗೆ ಒಂದೇ ಇದ್ದಿದ್ದು, ನನ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ, ನಾವೊಂದು ಕಲ್ಲು ಕೂಡ ನಾವು ಸೆಲ್ ಮಾಡಬಹುದು. ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಎಷ್ಟು ಪವರ್ ಇದೆ ಅಂದ್ರೆ, ಒಂದು ಕಲ್ಲನ್ನು ಕೂಡ ನಾವು ಸೆಲ್ ಮಾಡಬಹುದು, ಅಷ್ಟು ಪವರ್ ಡೈರೆಕ್ಟ್ ಸೆಲ್ಲಿಂಗ್ ಇದೆ. ಅದನ್ನ ನಾನ್ ಬಿಲೀವ್ ಮಾಡ್ತೀನಿ. ಎಸ್ಪೆಷಲಿ ಕಲ್ಲನ್ನೇ ಸೆಲ್ ಮಾಡೋರು ಇನ್ ನಾವು ಈ ಪ್ರಾಡಕ್ಟ್ ಬಿಡ್ತೀವ? ನಮ್ಗೆ ಈ ಬಯೋಟ್ರಿಯಂ ಅಂತ ಸಂಜೀವಿನಿ ಪ್ರಾಡಕ್ಟ್ ಅನ್ನ ಸಾಗರ್ ಸರ್ ನಮಗೆ ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ ಇಟ್ಕೊಂಡು ನಾವು ಯಾವ ಲೆವೆಲ್ಗೆ ಬಿಸ್ನೆಸ್ ಮಾಡ್ಬೋದು, ಇದನ್ನ ಯಾವ ರೀತಿ ನಾವು ಜನಗಳಿಗೆ ತಲುಪಿಸ್ತಾ ಆರೋಗ್ಯನೂ ಕೊಡ್ಬೋದು ಅಂತ ಒಂದ್ಸರಿ ಡಿಸಿಷನ್ ತಗೊಂಡು ಅವತ್ತು ಮಾಡಿದಂತ ಜರ್ನಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲಿ, ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಓಡಾಡಿದ್ವಿ, ಬೇರೆ ಬೇರೆ ರಾಜ್ಯಗಳಿಗೆ. ಅದೇ ರೀತಿ ನಾನು ಮುಂಬೈಗೆ ಫಸ್ಟ್ ಟೈಮ್, ನಾನು ನಮ್ಮ ಶರೀಫ್ ಸರ್ ನಾವೆಲ್ಲ ಸೇರಿ ಮಂಗಳೂರಿಂದ, ನಾನು ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ನಮ್ ಟೀಮ್ ಕರ್ಕೊಂಡು ಹೋಗಿಲ್ಲ. ನಾನು ಶರೀಫ್ ಸರ್ ಶಿವಮೊಗ್ಗದಿಂದ ಬಂದ್ರು, ನಾನು ಮೈಸೂರಿಂದ ಮಂಗಳೂರಿಗೆ ಹೋದೆ. ಮಂಗಳೂರಿಂದ ಒಂದು ಬ್ಯಾಚ್ ಹೋಗ್ತಾ ಇತ್ತು, ಯಶೋಧರ್ ಜೈನ್ ಸರ್ ಇದ್ರು, ಅವರೇ ಇನ್ಫಾರ್ಮ್ ಮಾಡಿದ್ರು ಬನ್ನಿ ಬ್ಯಾಚ್ ಹೋಗ್ತಾ ಇದೀವಿ ಅಂತ. ಅಲ್ಲಿಂದ ನಾನು ಹೋದೆ ಮುಂಬೈಗೆ. ಅಲ್ಲಿ MD ಸರ್ ನೋಡಿದ್ವಿ, ಫ್ಯಾಕ್ಟ್ರಿ ನೋಡಿದ್ವಿ, ಖುಷಿ ಆಯ್ತು. ಎಸ್, ಇದ್ರಲ್ಲಿ ನಾನು ಅವತ್ತೇ ಡಿಸೈಡ್ ಆಯ್ತು. ಈ ಪ್ರಾಡಕ್ಟ್ ನೋಡಿದ ತಕ್ಷಣ ಅನ್ಸ್ಕೊಂಡೆ, ಇಲ್ಲಿ ನಾನು ಗೆಲ್ತೀನಿ ಅಷ್ಟೇ. ಒಂದೇ ಬಂದಿದ್ ನನ್ನ ಥಾಟ್ ಮನ್ಸಲ್ಲಿ, ಇಲ್ಲಿ ನಾನು ಗೆಲ್ತೀನಿ ಅಷ್ಟೇ ಬಂದಿದ್ ಮನ್ಸ್ಗೆ. ಮುಂಬೈಗೆ ಹೋಗಿ ಬಂದು ಅಲ್ಲಿಂದ ಮತ್ತೆ ನಾವು ಸೀರಿಯಸ್ ಆಗಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮುಂಬೈಗೆ ಹೋಗಿ ಬರೋವಾಗ ಅನ್ಸಿದ್ದು ಒಂದೇ, ನಾನು ಈಗ ಹಲವಾರು ಬ್ಯಾಚಸ್ ಮಾಡಿದ್ವಿ, ಒಂದು 8 ರಿಂದ 10 ಬ್ಯಾಚ್ಗಳನ್ನ ನಾವು ಬಾಂಬೆಗೆ ಹೋಗಿದೀವಿ. 2 ಸರಿ ಫ್ಲೈಟ್ ಅಲ್ಲಿ ಹೋಗಿದ್ವಿ. ಒಂದು ರೆಕಾರ್ಡ್ ಅಂತ ಹೇಳ್ಬೋದು, 40 ಜನ ನಮ್ಮ ಬೆಂಗಳೂರಿಂದ 40 ಜನ ಫ್ಲೈಟ್ ಅಲ್ಲಿ ಹೋಗಿ ಬಂದಿದೀವಿ. ಒಂದ್ಸರಿ ರೀಸೆಂಟ್ ಆಗಿ ಇನ್ನೊಂದ್ಸರಿ 28 ಜನ ಫ್ಲೈಟ್ ಅಲ್ಲಿ ಹೋಗಿ ಬಂದ್ವಿ. ಟ್ರೈನಲ್ಲಿ ಅಂತೂ ತುಂಬಾ ಬ್ಯಾಚಸ್ ನಾವು ಮಾಡಿದೀವಿ. ಬಹಳ ಖುಷಿ ಆಗುತ್ತೆ. ಬಸ್ಸಲ್ಲಿ ಹೋಗಿದೀವಿ, ಸ್ಲೀಪರ್ ಫುಲ್ ಬಸ್ ನ ರಿಸರ್ವ್ ಮಾಡ್ಕೊಂಡು. ಅದಕ್ಕೂ ಮುಂಚೆ ನಾನು ಕಂಪನಿಯಿಂದ ಓಡಾಡ್ತಾ ಇದ್ದೆ. ಕಂಪನಿಯಿಂದ ಬೆಳಗ್ಗೆ ಫ್ಲೈಟ್ ಅಲ್ಲಿ ಹೋಗೋದು, ರಾತ್ರಿ ಫ್ಲೈಟ್ ಅಲ್ಲಿ ಮನೆಗೆ ಬರೋದು ಮೀಟಿಂಗ್ ಗಳಿಗೆ. ನಮ್ದು ಜೋಗೇಶ್ವರಿ ಅಂತ ಒಂದು ಪ್ಲೇಸ್ ಇದೆ ಮುಂಬೈಲಿ, ಅಲ್ಲಿ ನಮ್ದು ಹೆಡ್ ಆಫೀಸ್ ಇತ್ತು. ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಓಡಾಡೋದು ಕಾಮನ್ ಆಗಿತ್ತು. ಬೆಳಗ್ಗೆ ಫ್ಲೈಟ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಹೋಗೋದು, ಲೇಟ್ ನೈಟ್ ಫ್ಲೈಟ್ ಗೆ ಮನೆಗೆ ಬರೋದು. ಆದ್ರೆ ಇಲ್ಲಿ ನಾನು ಮುಂಬೈಗೆ ಹೋಗುವಾಗ ನಾನು ಟೀಮ್ ಜೊತೆ ಹೋಗ್ತೀನಿ. ಟೀಮ್ ಜೊತೆ ಹೋಗೋದು ಇವತ್ತು ತುಂಬಾ ಖುಷಿ ಆಗುತ್ತೆ. ಫ್ರಮ್ ದ ಗ್ರೌಂಡ್ ಲೆವೆಲ್ ಇಂದ ವರ್ಕ್ ಮಾಡ್ತಾ ಇವತ್ತು ಒಂದು ಹಂತಕ್ಕೆ ನಾವು ಬಂದಿದೀವಿ. ನಾನು ಆಗ್ಲೇ ಹೇಳ್ದಂಗೆ, ಈಗ ನನ್ನ ಸಕ್ಸಸ್ ಅಂತ ಹೇಳಿದ್ರೆ ಇಟ್ ಇಸ್ ಎ ಜರ್ನಿ ಅಂತ ಆಗ್ಲೇ ಹೇಳಿದೆ. ಈಗಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂತ ಹೇಳಿದ್ರೆ ಯಾವತ್ತು ಸ್ಯಾಟಿಸ್ಫೈ ಆಗ್ಬಾರ್ದಂತೆ. ವಿ ಶುಡ್ ನಾಟ್ ಸ್ಯಾಟಿಸ್ಫೈ ಆಲ್ವೇಸ್. ಅಂದ್ರೆ ತೃಪ್ತಿ ಬೇಕು. ಇಲ್ಲಿಗೆ ನಾವು ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಇಲ್ಲಿಗೆ ನಿಂತು ಹೋಗುತ್ತೆ ನಮ್ ಜರ್ನಿ. ಹಾಗಾಗಿ ನನ್ಗೆ ಬಹಳಷ್ಟು ಹಂಬಲ ಇದೆ, ಹಸಿವಿದೆ. ಇನ್ನು ಬಹಳಷ್ಟು ನಾನು ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದೀನಿ. ತಂಡದಲ್ಲಿ ಹಲವಾರು ಕೋಟ್ಯಾಧಿಪತಿಗಳನ್ನ ಕ್ರಿಯೇಟ್ ಮಾಡಬೇಕು, ಜೊತೆಗೆ ನನ್ನದೇ ಅಂತ ಒಂದು ಡ್ರೀಮ್ ಹೌಸ್ ನ ಕಟ್ಟಬೇಕಂತ ಮೈಸೂರಲ್ಲಿ. ಅದೆಲ್ಲವೂ ಫುಲ್ಫಿಲ್ ಆಗೇ ಆಗುತ್ತೆ. ಇನ್ ಜಸ್ಟ್ 2.5 ಇಂದ 3 ವರ್ಷ ನನ್ನ ಟಾರ್ಗೆಟ್ ಇರೋದು. ಅಷ್ಟರಲ್ಲಿ ನಾನು ಫುಲ್ಫಿಲ್ ಮಾಡ್ತೀನಿ. ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಮತ್ತೆ ಪ್ರಾಡಕ್ಟ್ ಅಂತ ಸಂಜೀವಿನಿ ನಮ್ಮ ಕೈಲಿ ಸಿಕ್ಕಿದೆ. ಯಾಕಂದ್ರೆ ಎಷ್ಟೋ ಜನಗಳ ಆರೋಗ್ಯ ಸಿಕ್ಕಿದೆ. ದಿನೇ ನಾವು ಕೊಟ್ಟಂತ ರಿಸಲ್ಟ್ಸ್ ನಮ್ಗೆ ಸಿಗ್ತಾ ಇದೆಯಲ್ಲ, ಆ ಒಂದು ನಾವು ರಿಸಲ್ಟ್ಸ್ ನೋಡ್ತಾ, ಮೇ ಬಿ ಟೈಮ್ ಎಕ್ಸೀಡ್ ಆಗ್ತದೆ, ನಾನು ಮುಗಿಸ್ತೀನಿ. ಆ ರಿಸಲ್ಟ್ಸ್ ನೋಡ್ತಾ ನಮ್ಗೆ ಇನ್ನು ಪವರ್ ಜಾಸ್ತಿ ಆಗುತ್ತೆ, ಇನ್ನ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಇನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಪ್ರಾಡಕ್ಟ್ ನಮ್ಮ ಸಾಗರ್ ಸರ್ ಕೊಟ್ಟಿದ್ರೆ. ನಾನು ಎಲ್ಲರಿಗೂ ಒಂದೇ ಅಡ್ವೈಸ್ ಮಾಡೋದು ಈ ಮುಖಾಂತರ, ಯಾಕಂದ್ರೆ ಇವತ್ತು ಮಾರ್ಕೆಟ್ ತುಂಬಾ ಹೊರಗಡೆ ಪ್ರಪಂಚದಲ್ಲಿ ನಾವು ಬದುಕು ಅನ್ನೋದು ಬಹಳ ಚಾಲೆಂಜಿಂಗ್ ಆಗಿದೆ. ಕಷ್ಟ ಅಂತ ಹೇಳೋದಿಲ್ಲ, ಚಾಲೆಂಜಿಂಗ್ ಆಗಿದೆ. ಆ ಚಾಲೆಂಜ್ ಅನ್ನೋದು ಕೆಲವು ಕಡೆ ಅದು ಕಷ್ಟನೂ ಆಗ್ಬೋದು, ತುಂಬಾನು ಕಷ್ಟ ಆಗ್ಬೋದು. ಆದ್ರೆ ನಮ್ಗೆ ಈ ಬಯೋಟ್ರಿಯಂ ಅಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಒಂದು ಅಪಾರ್ಚುನಿಟಿ. ಬೆಳಗ್ಗೆ ನನಗೆ ನಿಸಾರ್ ಸರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಪ್ರಾಡಕ್ಟ್ ಕೊಟ್ಟಿರೋ ಮನೆಗೆ ಹೋಗಿ ಬಿಸ್ನೆಸ್ ಹೇಳಿ ಅವ್ರಿಗೆ ಬಿಸ್ನೆಸ್ ಹೇಳಿ. ಕೊನೆ ಪಕ್ಷ ಅವ್ರು ಬಿಸ್ನೆಸ್ ಅಂತೂ ಮಾಡಿಲ್ಲ ಅಂದ್ರೆ ಅವರು ಸುಮ್ನೆ ಇರ್ತಾರೆ. ಕೊನೆ ಪಕ್ಷ ಅವ್ರು ಹೇಳಿನೂ ಮಾಡಿಲ್ಲ ಅಂದ್ರೆ ಬಿಡಿ, ತೊಂದ್ರೆ ಇಲ್ಲ. ಅವಾಗ ಅಟ್ಲೀಸ್ಟ್ ಹೇಳಿದ ನಂತರ ಅವ್ರು ನಮ್ ಜೊತೆ ಬಿಸ್ನೆಸ್ ಗೆ ಬರ್ಬೋದು. ಹಾಗಾಗಿ ನಾನು ಒಂದೇ ಹೇಳೋದು, ಡೆಡಿಕೇಟೆಡ್ ಆಗಿ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ವರ್ಕ್ ಮಾಡೋಣ ಸರ್. ಯಾರೇ ಆಗಿರ್ಲಿ, ನೀವು ದುಡ್ಡು ಇಟ್ಟಿದ್ದೀರಾ ತೊಂದ್ರೆ ಇಲ್ಲ ಸರ್. ದುಡ್ಡು ಅದು ಪಿತ್ರಾರ್ಜಿತವಾಗಿ ಬಂದಿರ್ಬೋದು, ಅಥವಾ ನೀವೇ ಸಂಪಾದನೆ ಮಾಡಿರ್ಬೋದು. ಆದ್ರೆ ಈ ಬಯೋಟ್ರಿಯಂ ಅಲ್ಲಿ ನಿಮ್ಮ ರೆಕಗ್ನಿಷನ್ ಏನು ಅನ್ನೋದನ್ನ ನೀವು ಪ್ರೂವ್ ಮಾಡಿ. ಖಂಡಿತವಾಗ್ಲೂ ನನ್ನ ಕಡೆಯಿಂದ, ಯಾಕಂದ್ರೆ ಸಜೆಷನ್, ನಾನು ಅದೇ ಹಾದಿನಲ್ಲಿ ಇದ್ದೀನಿ. ನಾನು ಈ ಬಯೋಟ್ರಿಯಂ ಅಲ್ಲಿ ನಮ್ಗೆ ಒಂದು ಮಾನ ಸಿಗ್ತಾ ಇದೆ, ಸನ್ಮಾನ ಸಿಗ್ತಾ ಇದೆ, ಹೆಸರು ಸಿಗ್ತಾ ಇದೆ, ನೇಮ್, ಫೇಮ್, ರೆಕಗ್ನಿಷನ್, ಆರೋಗ್ಯ ಸಿಕ್ಕಿದೆ, ಆಶೀರ್ವಾದ ಸಿಗ್ತಾ ಇದೆ, ಆನಂದ ಸಿಗ್ತಾ ಇದೆ, ವರ್ಕ್ ಟುಗೆದರ್.
ಎಲ್ಲರೂ ಜೊತೆನಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಅದು. ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಒಂದು ಅದ್ಭುತವಾದಂತ ಸಿಸ್ಟಮ್ ಅಲ್ಲಿ ನಾವೆಲ್ಲರೂ ಜೊತೆಲಿ ಇರೋಣ, ಜೊತೆಲಿ ಕೆಲಸ ಮಾಡೋಣ. ನನ್ಗಂತೂ ಬಹಳ ಖುಷಿ ಆಗಿದೆ. ನಾನು ಈ ಮುಖಾಂತರ ನಾನು ಯಶೋಧರ್ ಜೈನ್ ಸರ್ ಅವರಿಗೆ ಅನಂತ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅವತ್ತು ನಾವು ಸಿಕ್ಕಿ ಒಂದು ಭೇಟಿ ಮಾಡಿ ಒಂದು ಅವಕಾಶ, ಆ ಅವಕಾಶದಿಂದ ಇವತ್ತು ಈ ಲೆವೆಲ್ಗೆ ಹೋಗ್ತಾ ಇದೀನಿ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಅದೇ ರೀತಿ ಮತ್ತಿಬ್ಬರು ಫೌಂಡರ್ಸ್ ನಿಸಾರ್ ಸರ್ಗೆ, ಅದೇ ರೀತಿ ನಮ್ಮ ದಿನಕರ್ ಸರ್ ಅವರಿಗೂ ನಾನು ಅನಂತ ಧನ್ಯವಾದಗಳು. ಮತ್ತೆ ಈ ಒಂದು ಅವಕಾಶವನ್ನ ಸೃಷ್ಟಿ ಮಾಡಿದಂತ ಈ ನ ಸಂಸ್ಥಾಪಕರು, ನಮ್ಮೆಲ್ಲರ ದೇವಮಾನವ ಅಂತ ಕರೆಯುವಂತೀವಿ ನಾವೆಲ್ಲರೂ, ನಮ್ಮ ಸಾಗರ್ ಸರ್ ಅವರಿಗೆ ಧನ್ಯವಾದಗಳು. ಅವರಿಂದ ಇವತ್ತು ನಾವೆಲ್ಲ ಈ ಅವಕಾಶದಲ್ಲಿ ಇದೀವಿ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಅಂಡ್ ದಿ ಬೆಸ್ಟ್ ಆಪರ್ಚುನಿಟಿ. ಅಂಡ್ ಇಲ್ಲಿ ಟೈಮ್ ಫ್ರೀಡಮ್ ಇದೆ, ಫೈನಾನ್ಷಿಯಲ್ ಫ್ರೀಡಮ್ ಇದೆ. ನನ್ನ ಥಾಟ್ ಯಾವಾಗ್ಲೂ ಹಂಗೇನೆ. ನಾವು ಟೈಮ್ ಫ್ರೀಡಮ್ ಅಂದ್ರೆ ಮುಂದಿನ ದಿನಗಳಲ್ಲಿ ಅಫ್ಕೋರ್ಸ್ ನಮ್ ದುಡ್ದಾಗ ನಮ್ಗೆ ಟೈಮ್ ಫ್ರೀಡಮ್ ಸಿಗುತ್ತೆ. ಯಾಕೆ ಅಂದ್ರೆ ನಾವೇನ್ ಇವತ್ತು ಹೊರಗಡೆ ಫೀಲ್ಡ್ 35 ವರ್ಷ ನಾವೇನೆಲ್ಲ ಅರ್ನಿಂಗ್ಸ್ ಮಾಡ್ತೀವಿ, ಆ ಅರ್ನಿಂಗ್ಸ್ ನ, ಆ ಒಂದು ಸಾಧನೆನ ಇವತ್ತು ನಾವು 3 ರಿಂದ 5 ವರ್ಷದಲ್ಲಿ ನಾವು ಈ ಒಂದು ಸೆಕ್ಟರ್ ಅಲ್ಲಿ ಮಾಡ್ಬೋದು, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಅದೇ ರೀತಿ ಎಸ್ಪೆಷಲಿ ಇ-ಬಯೋಟ್ರಿಮ್ ಅಲ್ಲಿ ಈಗ ಈ ಡೈರೆಕ್ಟ್ ಸೆಲ್ಲಿಂಗ್ ಲೀಗಲ್ ಆಗಿದೆ. ತುಂಬಾ ನಾವು ಎದೆ ತಟ್ಕೊಂಡು ಎದೆ ಉಬ್ಬಿಸ್ಕೊಂಡು ಇವತ್ತು ಬಿಸ್ನೆಸ್ ಮಾಡ್ಬೋದು. ಅಷ್ಟು ಲೆವೆಲ್ಗೆ ಇವತ್ತು ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಲೀಗಲ್ ಆಗಿ ನಿಂತಿದೆ. ಅದರಲ್ಲೂ ನಮ್ಮ ಕಂಪನಿ ಎಥಿಕಲ್ ಲೀಗಲ್ ಆಗಿದೆ, ನಮ್ಮ ಇ-ಬಯೋಟೋರಿಯಂ. ಅದ್ರಲ್ಲಿ ನಾವೆಲ್ಲರೂ ಜರ್ನಿ ಮಾಡೋಣ. ಎಲ್ಲವೂ ಸಿಗುತ್ತೆ ಸರ್. ನಾವು ಯಾಕೆ ಅಂದ್ರೆ ಕೆಲಸನ ಸೀರಿಯಸ್ ಆಗಿ ತಗೊಳ್ತೀವಿ. ಹೊರಗಡೆ ಏನೋ ಒಂದು 20,000, 25,000, 30,000 ಕೆಲಸನ ಸೀರಿಯಸ್ ಆಗಿ ತಗೊಂಡ್ ಮಾಡ್ತೀವಿ. ಬಟ್ ಇಲ್ಲಿ ಇವತ್ತು ನಾನೇ 1 ಲಕ್ಷ ಪ್ಲಸ್ ಸ್ಯಾಲ್ರಿ ಇತ್ತು. ಇವತ್ತು ನಮ್ ಬಾಸ್ ಹಳೆ ಬಾಸ್ಗಳು ಈಗ್ಲೂ ಕರೀತಾರೆ, ನಿನ್ಗೆ ಇವತ್ತಿಗೂ ರೆಡಿ ಇದೆ ಬಾ, ನಿನ್ಗೆ ಇವತ್ತಿಗೂ ರೆಡಿ ಇದೆ ಜಾಬ್ ಬಾ ಅಂತ. ಬಟ್ ನನಗೆ ಐ ಡೋಂಟ್ ವಾಂಟ್, ನನಗೆ ಇವತ್ತು ಜಾಬ್ ಬೇಡ. ಯಾಕಂದ್ರೆ ಎಜುಕೇಶನ್ ಮಾಡಿದ ತಕ್ಷಣ ನಾವು ಜಾಬೇ ಮಾಡ್ಬೇಕಂತಿಲ್ಲ. ಇದು ನನ್ನ ಕಡೆಯಿಂದ ನನ್ನ ಸಜೆಷನ್. ಮೇ ಬಿ ಎಜುಕೇಶನ್ ಮಾಡಿದವ್ರು ಬಹಳ ಜನ ಇದ್ದಾರೆ. ನನ್ನ ಪರ್ಸೆಪ್ಷನ್ ಇದು, ನನ್ನ ಕಡೆಯಿಂದ ಎಜುಕೇಶನ್ ಈಸ್ ಫಾರ್ ನಾಲೆಜ್ ಅಂತ ಹೇಳ್ತೀವಿ. ವಿದ್ಯೆ ಇರೋದು ಜ್ಞಾನಕ್ಕಾಗಿ ಹೊರತು ಕೆಲಸನೇ ಮಾಡ್ಬೇಕಂತ ಎಲ್ಲ. ಹಾಗಾಗಿ ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್ ಅದೇನೆ, ಎಜುಕೇಶನ್ ಈಸ್ ಫಾರ್ ನಾಲೆಜ್. ಹಾಗಾಗಿ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ನಾವು ತುಂಬಾ ಅಚ್ಚುಕಟ್ಟಾಗಿ ಸೀರಿಯಸ್ ಆಗಿ ಮಾಡಿದ್ರೆ ನಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗೇ ಆಗತ್ತೆ. ಹೊರಗಡೆ ಸೆಕ್ಟರ್ ನ ಹುಡುಕ್ತಾ ಇದೀವಿ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡುಕ್ತಾ ಇದೀವಿ ಅನ್ನೋ ತರ ನಮ್ಗೆ ಇ-ಬಯೋಟ್ರಿಯಂ ಅಪರ್ಚುನಿಟಿ ಕೈಯಲ್ಲಿದೆ. ನೀವು ಆಲ್ರೆಡಿ ಅವಕಾಶ ನಿಮ್ ಟೀಮಲ್ಲಿ ಕೊಟ್ಟಿದ್ದೀರಾ. ಅವ್ರನ್ನೆಲ್ಲ ಬಡದೆಬ್ಬಿಸಿ, ಅವ್ರನ್ನೆಲ್ಲ ನೀವು ಸ್ಟ್ರಾಂಗ್ ಆಗಿ ಬಿಸ್ನೆಸ್ ಮಾಡೋ ತರ ಇನ್ವಾಲ್ವ್ ಮಾಡಿಸಿ. ಅದೇ ರೀತಿ ಸಿಸ್ಟಮ್ ಇದೆ, ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಇದೆ. ಥ್ಯಾಂಕ್ಸ್ ಹೇಳ್ತಾ, ಅದೇ ರೀತಿ ನನ್ನ ಜರ್ನಿಯಲ್ಲಿ ನನಗೆ ಸಾಥ್ ಕೊಟ್ಟಂತ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್, ಅಗೇನ್ ನಮ್ಮ ಶರೀಫ್ ಸರ್, ಲೋಕೇಶ್ ಸರ್, ಮತ್ತೆ ಎಲ್ಲ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಈ ಮುಖಾಂತರ ಧನ್ಯವಾದಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರಿಂದ ನಾವೆಲ್ಲರೂ ಒಟ್ಟಿಗೆ ಜರ್ನಿ ಮಾಡ್ತಾ ಇದೀವಿ. ಇಷ್ಟನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ಕೊಟ್ಟದ್ದಕ್ಕೆ ಪ್ರವೀಣ್ ಪೆರಡೂರ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ದಿಗ್ಗಜರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ಯಾಕಂತ ಹೇಳಿದ್ರೆ ವಿದ್ಯಾ ದದಾತಿ ವಿನಯಂ ಅಂತ ಕರೀತಾರೆ. ಅಂದ್ರೆ ವಿದ್ಯೆಯಿಂದ ವಿನಯ, ಸೊ ವಿನಯದಿಂದ ಗೌರವ, ಗೌರವದಿಂದ ಸಂಪತ್ತು, ಸಂಪತ್ತಿನಿಂದ ಸಮೃದ್ಧಿ, ಸಮೃದ್ಧಿಯಿಂದ ಸತ್ಕಾರ್ಯ ಅಂತೇಳಿ. ಸೊ ಹಾಗಾಗಿ ತುಂಬಾ ಖುಷಿ ವಿಚಾರ ಅಂತ ಕೇಳಿದ್ರೆ ನಿಮ್ಮಿಂದ ಸಾಕಷ್ಟು ಮೆಸೇಜ್ಗಳು ಸಿಕ್ತು. ಸೊ ಫೈನಲ್ ನೀವು ಒಂದು ಮಾತಾಡಿದ್ರೆ ಕಂಪ್ಲೀಟ್ಲಿ ಪ್ಯಾಕೇಜ್ ಲೀಡರ್ ಅಂತ ಹೇಳ್ಬೋದು. ಎಜುಕೇಶನ್ ಇದೆ, ನಾಲೆಜ್ ಇದೆ, ಸೊ ಪವರ್ ಇದೆ, ಪರ್ಸನಾಲಿಟಿ ಇದೆ, ಪ್ರತಿಯೊಂದು ಇರುವಂತ ಗ್ರೇಟೆಸ್ಟ್ ಪರ್ಸನಾಲಿಟಿ ಇವತ್ತು ಸಂಪತ್ ಕುಮಾರ್ ಸರ್ ಈ ಒಂದು ಜರ್ನಿನ ನಾವು ಕೇಳಿದೀವಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿ ತುಂಬಾ ಜನರಿಗೆ ಇವತ್ತು ಇನ್ಸ್ಪೈರ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಇಂಡಸ್ಟ್ರಿಗೆ ಸರ್ ನಿಮ್ಮಂತ ಇನ್ನೊಂದಿಷ್ಟು ಜನರನ್ನ ಕರ್ಕೊಂಡು ಬನ್ನಿ ಅನ್ನುವಂಥದ್ದು ನಮ್ಮ ರಿಕ್ವೆಸ್ಟ್. ಯಾಕಂತ ಕೇಳಿದ್ರೆ ಎಜುಕೇಟೆಡ್ ಪರ್ಸನ್ಸ್ ಎಷ್ಟು ಬರ್ತಾರೆ ಇಂಡಸ್ಟ್ರಿಗೆ, ಅಷ್ಟು ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗುತ್ತೆ. ಮತ್ತೆ ಇದನ್ನ ನೋಡುವಂತ ಆ ಒಂದು ಏನ್ ಹೇಳ್ತೇವೆ, ಆ ಒಂದು ತರೀಕ, ಆ ಒಂದು ವೇ ಚೇಂಜ್ ಆಗ್ಬಿಡುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಇಬ್ಬರು ಗೆಸ್ಟ್ ಗಳಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ಇನ್ಸ್ಪೈರ್ಡ್ ಅಸೋಸಿಯೇಷನ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಈ ಒಂದು ಅದ್ಭುತ ಅವಕಾಶದ ಸೃಷ್ಟಿಕರ್ತ ಡಾಕ್ಟರ್ ಸಾಗರ್ ದೀಕ್ಷಿತ್ ಸರ್ಗೆ, ಇ-ಬಯೋಟ್ರಿಯಂ ಸಂಸ್ಥೆಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಲವ್ ಯು ಸೋ ಮಚ್. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಇಬ್ರು ಗ್ರೇಟೆಸ್ಟ್ ಪರ್ಸನಾಲಿಟಿ ಜೊತೆಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್.